ಹಳ್ಳಿ ಜೀವನ ವರ್ಸಸ್ ನಗರ ಜೀವನ, ಇವುಗಳಲ್ಲಿ ಯಾವುದು ಜೀವನ ನಡೆಸಲು ಬೆಸ್ಟ್ ಆಗಿದೆ? ನನ್ನ ಪ್ರಕಾರ ಹಳ್ಳಿ ಜೀವನದ ಮಹತ್ವ ತಿಳಿಯಬೇಕಾದರೆ ಸ್ವಲ್ಪ ತಿಂಗಳು ನಗರ ಜೀವನದಲ್ಲಿ ವಾಸ ಮಾಡಿ ಬರಬೇಕು. ಎಲ್ಲಕ್ಕಿಂತ ಮೊದಲು ಜೀವನ ಅಂದರೆ ಏನು ಅನ್ನುವ ಬಗ್ಗೆ ನಾವು ನಮ್ಮೊಳಗೆ ಯೋಚಿಸಿ ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಇನ್ನು ಅವರವರ ಅಗತ್ಯತೆ, ಅವರವರ ಜೀವನ ಶೈಲಿ, ವಿದ್ಯಾರ್ಹತೆ, ಗಳಿಕೆ ಇದರ ಮೇಲೆ ಜೀವನ ದೃಷ್ಟಿಕೋನ ಬೇರೆ ಬೇರೆಯಾಗಿರುತ್ತದೆ. ಯಾರೆಲ್ಲ ಒಳ್ಳೆಯ ಪಾಶ್ ಲೈಫ್ ಸ್ಟೈಲ್ ಬಯಸುತ್ತಾರೋ, ಯಾರಿಗೆ ಪ್ರೆಸ್ಟಿಜಿಯಸ್ ಶಾಲಾ ಕಾಲೇಜು ಬೇಕೆನಿಸುತ್ತೋ, ಯಾರಿಗೆ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ದುಡಿಯಬೇಕು ಅನಿಸುತ್ತೋ ಅವರೆಲ್ಲ ಸಿಟಿ ಲೈಫ್ ಬಯಸುತ್ತಾರೆ. ಅವರು ಈ ಸಿಟಿ ವಾತಾವರಣಕ್ಕೆ ಒಗ್ಗಿಟ್ಟುಕೊಂಡು ಅದರಲ್ಲೇ ನೆಮ್ಮದಿ ಕಾಣಲು ಪ್ರಯತ್ನಿಸುತ್ತಾರೆ. ಇಂಥವರಿಗೆ ಗಳಿಕೆ, ಯಶಸ್ಸು ಮುಖ್ಯವಾಗಿರುತ್ತದೆ. ಒಳ್ಳೆಯ ವಿಚಾರವೇ ಅದು. ಇನ್ನು ಕೆಲವರಿಗೆ ಗಳಿಕೆ, ಯಶಸ್ಸು ಹೊಂದಿದರೂ ಸಿಟಿ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಅವರ ಮನಸ್ಸು ಸದಾ ಹಳ್ಳಿ ಜೀವನಕ್ಕೆ ಹಾತೊರೆಯುತ್ತಿರುತ್ತದೆ. ಏಕೆಂದರೆ ಸಿಟಿ ಜೀವನದ ಯಾಂತ್ರಿಕ ಬದುಕು, ಜೀವನ ಶೈಲಿ, ತೋರುಗಾಣಿಕೆಯ ಆತ್ಮೀಯತೆ, ವ್ಯಾವಹಾರಿಕ ಸಂಬಂಧ ಇದು ನಿಜವಾದ ಜೀವನ ಅಲ್ಲ ಅಂತ ಅವರಿಗೆ ಅನಿಸಿರಬಹುದು. ಇನ್ನು ಕೆಲವರಿಗೆ ಹಳ್ಳಿ ಸರಳ ಜೀವನ, ಗದ್ದೆ, ತೋಟ, ಕಾಡಿನ ಹಚ್ಚ ಹಸಿರಿನ ದೃಶ್ಯ, ಹಳ್ಳ ನದಿಯ ಜುಳುಜುಳು ನೀನಾದ, ಹಂಚಿನ ಮನೆಗಳು, ಮನೆಯ ಮುಂದೆ ಹಿರಿಯ ಅಜ್ಜ ಅಜ್ಜಿ ಕಟ್ಟೆಯ ಮೇಲೆ ಕುಳಿತು ಹರಟೆ ಹೊಡೆಯುವ ದೃಶ್ಯ, ದನ ಕರುಗಳು ಹಿಂದಿನ ಅಂಬ ಅಂಬ ಎನ್ನುವ ಕರೆಯೋಲೆ, ಅಂಗಳದ ಪಕ್ಕದಲ್ಲಿ ಹೂದೋಟ, ಅದರಲ್ಲಿ ಬೆಳೆದಿರುವ ಕೆಲವು ತರಕಾರಿಗಳು, ಸುಂದರವಾದ ಫಲ ಪುಷ್ಪಗಳು, ಮನೆಯ ಹಿಂದಿರುವ ಕೊಟ್ಟಿಗೆ, ಅದರಲ್ಲಿದ್ದ ಬರುವ ಸೆಗಣಿಯ ಪರಿಮಳ, ಅಲ್ಲಲ್ಲಿ ಓಡಾಡಿಕೊಂಡು ಕುಕ್ಕು ಕು ಎನ್ನುವ ಕೋಳಿ ಹಿಂಡು, ರಾಮನ ಸುಬ್ಬಿ, ಕೆಂಪಿ, ಸುರೇಶ್, ಮಾದೇಶ ಈ ಥರ ತಲೆಯ ಮೇಲೆ ಬುಟ್ಟಿ, ಹುಲ್ಲಿನ ಒಜ್ಜೆ ಹೊತ್ತುಕೊಂಡು ಹೋಗುವ ದೃಶ್ಯ, ಯಾವುದೇ ಮಾಲಿನ್ಯವಿಲ್ಲದ ಶುಭ್ರ ಪರಿಸರ, ತಂಗಾಳಿ ಮುಂಗಾರು ಮಳೆ, ಚುಮು ಚಳಿ, ಮನೆಯ ಮಾಡಿನ ಮೇಲಿಂದ ಹೊರಹೊಮ್ಮುವ ಬಚ್ಚಲ ಮನೆಯ ಬೆಂಕಿಯ ಹೊಗೆ, ಹೈ ಹೈ ಹುರ್ ಎನ್ನುತ್ತಾ ಓಡಾಡುವ ಎತ್ತಿನ ಬಂಡಿಗಳು, ಮಣ್ಣಿನ ರಸ್ತೆಗಳು, ಆತ್ಮೀಯತೆಯಿಂದ ಒಂದು ಲೋಟ ಸಕ್ಕರೆ, 2 ಚಮಚ ಟೀ ಪುಡಿ, ಆಗಾಗ ಕೇಳಲು ಬರುವ ಪಕ್ಕದ ಮನೆಯ ಗಾಯತ್ರಮ್ಮ, ಭಾನುವಾರ ಬೆಳಗ್ಗೆ ಇನ್ ಶಾಟ್ ಮಾಡಿಕೊಂಡು ಸೈಕಲ್ ತುಳಿಯುತ್ತಾ ಇಗರ್ಜಿ ಹೋಗುವ ಜೋಸೆಫ್ ಅಣ್ಣ, ರಿಕ್ಷಾದಲ್ಲಿ ಶಾಲೆ ಮಾಸ್ತರ್ಗಳಿಗೆ ಫೀ ಡ್ರಾಪ್ ಕೊಡುವ ಬಶೀರ್ ಭಾಯಿ. ಇಂತಹ ಜೀವನ ಕೆಲವರಿಗೆ ಇಷ್ಟವಾಗಬಹುದು ಹಾಗೂ ನೆಮ್ಮದಿಯ ಜೀವನ ಎನಿಸಬಹುದು. ಸಿಂಪಲ್ ಆಗಿ ಬರೀಲಿಕ್ಕೆ ಹೋದೆ, ಅಯ್ಯೋ ದೇವ್ರೇ ಭಾಳ ಉದ್ದಾಯಿತೇನೋ. ನೋಡಿ, ಸಿಟಿ ಲೈಫ್ ಒಳ್ಳೆಯದು, ಹಳ್ಳಿ ಜೀವನ ಒಳ್ಳೆಯದು, ನಿಮಗೆ ಬಿಟ್ಟಿದ್ದು. ನಿಮ್ಮ ಮನಸ್ಸು ಒಮ್ಮೆ ಹಾಗೆ ನಿಮ್ಮ ಹಳ್ಳಿಗೆ ಓಡಾಡಿಕೊಂಡು ಬಂದು ನಿಮ್ಮ ಮುಖದ ಮೇಲೆ ನೆಮ್ಮದಿಯ ಖುಷಿಯ ಒಂದು ನಗು ಮಿಂಚಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಧನ್ಯವಾದಗಳು.